ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರೆ. ಆಕ್ಚುಲ್ ಆಗಿ ಅದನ್ನ ಸ್ಕಾಲರ್ಶಿಪ್ಗಳಿದ್ರೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಅದಾದಮೇಲೆ ನಿಮಗೆ ನಾಳೆ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ಗಳು ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ, ಮತ್ತೆ ಮೆಡಿಕಲ್ ಮಾಡ್ತಿದ್ದೀರಾ, ಮತ್ತೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀರಾ, ಅವ್ರಿಗೆ ನಾನು ಸ್ಪೆಷಲ್ ಆಗಿ ಸ್ಕಾಲರ್ಶಿಪ್ ವಿಡಿಯೋ ರೆಡಿ ಮಾಡ್ತಿದ್ದೀನಿ. ರೆಡಿ ಆಗ್ತಿದೆ, ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ ಒಂದು ವಿಡಿಯೋನ ಕೂಡ ನೀವು ನೋಡಿ. ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಯಾವೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು, ಯಾವಾಗ ಲಾಸ್ಟ್ ಡೇಟು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ SSP ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅದನ್ನ ಅಪ್ಡೇಟ್ ಬಂತು, ಅಮೌಂಟ್ ಬಂತು ಅಂತ ಹೇಳೋದಾದ್ರೆ ಫಸ್ಟ್ ನಾನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಮೊದಲನೇದಾಗಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಏನೋ SSP ಸ್ಕಾಲರ್ಶಿಪ್ನ ಕಳೆದ ವರ್ಷದ ಒಂದು ಅಮೌಂಟ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಾನು ತುಂಬ ವಿಡಿಯೋ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ವೆಯ್ಟ್ ಮಾಡ್ಬೇಕು ನೀವು ಅಮೌಂಟ್ ಅನ್ನುವಂಥದ್ದನ್ನ. ಮೇನ್ ಫಂಡ್ ರೀತಿನಲ್ಲಿ ಏನು ಬರುತ್ತೆ ನೋಡಿ, ಆ ಒಂದು ಅಮೌಂಟು ಇನ್ನೂ ಬಂದಿಲ್ಲ ಅಂತ ಅನ್ಕೊಂತೀನಿ. ಸೊ ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಏನು ಅಪ್ಡೇಟ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಬಿಟ್ಟರೆ ನಿಮಗೆ ಹೊಸ ಅಪ್ಲಿಕೇಶನ್ಸ್ಗೆ ಇನ್ನೂ ಅಪ್ಲಿಕೇಶನ್ ಓಪನ್ ಆಗಿದೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಆಗಸ್ಟ್ ತನಕನೂ ಕೂಡ ಅಪ್ಲಿಕೇಶನ್ ಓಪನ್ ಇದೆ, ಕೆಲವೊಬ್ಬರಿಗೆ ಜಾನ್ವರಿ ತನಕನೂ ಕೂಡ ಅಪ್ಲಿಕೇಶನ್ ಓಪನ್ ಇದೆ. ಸೊ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಸೊ ಇದರಿಂದ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಇವಾಗೇನು ವಿದ್ಯಾಸಿರಿ ಸ್ಕಾಲರ್ಶಿಪ್ 15,000 ಆಯಿತು ನೋಡಿ. ಸೊ ಅದೇ ಥರ ನಿಮ್ಗೆ ಇಲ್ಲಿ ಪ್ರತಿ ವರ್ಷನೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಸ್ಟೆಲ್ ಅಪ್ಲಿಕೇಶನ್ಸ್ ಬಗ್ಗೆನೂ ಕೂಡ ನಾನು ಅವಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸತಿ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ SSP ಅಮೌಂಟ್ ಬಂದ್ಬಿಟ್ಟು ಖಂಡಿತವಾಗ್ಲೂ ಕೂಡ ಬರುತ್ತೆ. ಯಾಕಂದರೆ ತುಂಬ ಜನಕ್ಕೆ ಬಂದಿದೆ, ಕಳೆದ ವರ್ಷದ ಅಮೌಂಟ್ ಎಲ್ಲನೂ ಕೂಡ ತುಂಬ ಜನಕ್ಕೆ ಬಂದಿಲ್ಲ. ಸೊ ಹಂಗಾಗಿ ಬಂದಿಲ್ದಿರೋರನ್ನ ನೋಡ್ಬಿಟ್ಟು ಅಪ್ಲಿಕೇಶನ್ಸ್ ಹಾಕೋದನ್ನ ಮರೆಯೋಕೆ ಹೋಗ್ಬೇಡಿ. ನಿಮ್ಮ ಡಿಪಾರ್ಟ್ಮೆಂಟ್ ಅಂಡರು ಅಪ್ಲಿಕೇಶನ್ಸ್ಗೆ ಓಪನ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸತಿ ಚೆಕ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ SSP ಪೋರ್ಟಲ್ಗೆ ಹೋಗ್ಬಿಟ್ಟು, ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು SSPಗೆ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ಮರೆಯೋಕೆ ಹೋಗ್ಬಿಡಿ, ಓಕೆನಾ. ಸೊ ನಿಮ್ಗೆ ಏನಾರ ಡೈರೆಕ್ಟ್ ಲಿಂಕ್ ಬೇಕು, ಇನ್ನೂ ಇನ್ಫಾರ್ಮೇಷನ್ ಬೇಕು, ಸೊ ಯಾವಾಗ ಲಾಸ್ಟ್ ಡೇಟು, ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಲಾಸ್ಟ್ ಡೇಟ್ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ, ಅಲ್ಲಿ ನಿಮಗೆ ಪಿನ್ ಮಾಡಿರ್ತೀನಿ PDF ನ. ಅದನ್ನು ಓಪನ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ನೋಡಬಹುದು. ಅಲ್ಲಿ ನಿಮಗೆ ಕ್ಲೀನಾಗಿ ಮೆನ್ಷನ್ ಮಾಡಿದ್ದೀನಿ ಎಲ್ಲನೂ ಕೂಡ, ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.